ಸ್ಟ್ಯಾಂಡು ಮತ್ತು ಇದು ಸೆಲ್ಫಿ ಸ್ಟಿಕ್ಕು ಮತ್ತು ಇದನ್ನು ಕ್ಲೋಸು ಮಾಡ್ಕೊಂಡು ಈ ಥರ ಮಾಡ್ಬೋದು ವೀಡಿಯೋ. ಅಮ್ಮೋರಿ ನಾಯಿ ಬೇರೆ ಸಾಕ್ಬಿಟ್ಟವನೇ. ಇವ್ನ್ಯಾವನ ಸೆಡೆ ನನ್ನ ಮಗ. ರೀಲ್ಸ್ ಮಾಡ್ತಾ ಇದ್ದ ಡಿಸ್ಟರ್ಬ್ ಮಾಡಿದ್ದೀನಿ ಗೈಸ್, ಬೇಜಾರಾಯ್ತಿತ್ತು ನಂಗೆ. ಪರವಾಗಿಲ್ಲ ಬಾ. ಲೈಫಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಇಲ್ಲ, ಸೆಕೆಂಡ್ ಇಂಪಾರ್ಟೆಂಟ್ ಇಲ್ಲ, ಲೈಫಲ್ಲಿ ಥರ್ಡ್ ಇಂಪಾರ್ಟೆಂಟ್. ನಮಸ್ತೆ ಕನ್ನಡಿಗರೇ, ಎಲ್ಲರೂ ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಅಂದರೆ ಏನಂದರೆ ಸುಮಾರು ದಿವಸದಿಂದ ಒಂದು ವಿಡಿಯೋ ಬಂದಿರಲಿಲ್ಲ. ಏನಂತಂದರೆ ಅದು ನಾನು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ, ನಮ್ಮಪ್ಪ ತೀರೋಗಿದ್ದಾರೆ. ಜಸ್ಟ್ ಒಂದು ಮಂತ್ ಆಯಿತು. ಅದು ಹೆಂಗಂತ ಸಡನ್ನಾಗೂ ಗೊತ್ತಿಲ್ಲ. ನಾನು ಲಾಸ್ಟ್ ವಿಡಿಯೋ ಪೋಸ್ಟ್ ಮಾಡಿದ್ದು 3 ಡೇಸ್ಗೆ ಅಪ್ಪ ತೀರೋದ್ರು. ಅದು ಒಂದು ವಾರದಲ್ಲೇ ಸಿಚುವೇಶನ್ ಹೆಂಗಂದರೆ ಹಂಗೆ ಆಗ್ಬಿಟ್ಟು ತೀರೋದ್ರು. ಅದು ಏನು ಅಂತ ನಿಮ್ಗೆ ಹೆಂಗಾಯಿತು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ಗೈಸ್, ವಿಡಿಯೋ ಲಾಸ್ಟ್ ಗಂಟ ನೋಡಿ. ನಮಗೊಂದು ರಿಕ್ವೆಸ್ಟ್ ಏನಂದರೆ, ನನ್ನ ಚಾನಲ್ನ ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬು, ಒಂದು ಲೈಕ್ ಮಾಡ್ಬಿಟ್ಟು ನನಗೂ ಒಂದು ವಿಡಿಯೋ ಮಾಡಬೇಕು ಅಂತ ಮೋಟಿವೇಶನ್ ಸಿಗುತ್ತೆ. ನೀವು ಸಪೋರ್ಟ್ ಮಾಡಿದ್ರೆ ನನಗೂ ಒಂಥರ ವಿಡಿಯೋ ಮಾಡಬೇಕು ಅಂತ ನನಗೆ ಇಷ್ಟ ಆಗುತ್ತೆ. ನಿಮಗೆ ಇನ್ನು ಇವಾಗ ರೈಡಿಂಗ್ ಮಾಡ್ತಾ ನಿಮಗೆ ಹೇಳೋಣ ಸ್ಟೋರಿ ಏನೇನಾಯಿತು ಎಲ್ಲ ಹೇಳ್ತೀನಿ. ಸೆಟಪ್ಪು ಇದೇ ಸೆಟಪ್ಪು. ಹೆಲ್ಮೆಟ್ಗೆ ಮೌಂಟ್ ಬೇರೆ ಇದು, ಪ್ಲಸ್ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ. ಇದು ಇವತ್ತು ಬಂತು. ಇವತ್ತೇ ವಿಡಿಯೋ ಮಾಡ್ಬಿಟ್ಟು ತಗೊಂಬಂದಿದ್ದೀನಿ ಸೆಟಪ್ಪು. ಬನ್ನಿ ಗೈಸಿನ ರೈಡಿಂಗ್ ಪೊಸಿಷನ್ ಹೋಗ್ಬಿಟ್ಟು ಹೆಲ್ಮೆಟ್ಗೆ ಕ್ಯಾಮ್ರಾ ಫಿಕ್ಸ್ ಮಾಡ್ತೀನಿ. ಕ್ಯಾಮ್ರಾನೂ ಇಲ್ಲ, ಫೋನು. ಈ ಗಾಡಿಯಲ್ಲೇ ಇವಾಗ ವೀಡಿಯೋ ಮಾಡೋದು ಗೈಸ್. ಬನ್ನಿ. ಇದ್ರದ್ದು ನೆಕ್ಸ್ಟು ಪ್ಲಸ್ ನಾನು ರಿವ್ಯೂ ಕೊಡಬೇಕಾಯಿತು ಇದ್ರದ್ದೇ. ನನಗೆ ಇಷ್ಟು ದಿವಸದಿಂದ ವೀಡಿಯೋ ಹಾಕಿ ಬಂದಿಲ್ಲ ಅಂತ ಕೆಲವ್ರು ಫ್ರೆಂಡ್ಸು ಕೇಳಿದರು. ನನ್ನ ಚಾನಲ್ ಏನು ದೊಡ್ಡ ಚಾನಲ್ ಏನಲ್ಲ, ಎಷ್ಟೊಂದು ಜನ ಕಾಮೆಂಟ್ ಮಾಡೋಕ್ಕೆ ಒಂದು 2-3 ಜನ ಕೇಳಿದರು ನನ್ನ ಫ್ರೆಂಡ್ಸು, ಮಾಡು ಅದೂ ವೀಡಿಯೋ ಅಂತ ಹೇಳಿದರು. ಅದಕ್ಕೆ ನಾನು ಅಪ್ಪದು ಮಾಡೋಣ ಅಂದ್ಬಿಟ್ಟು ಈ ಗಾಡಿಯಲ್ಲಿ ಮಾಡೋಣ ಅಂತೀನಿ. ನೆಕ್ಸ್ಟು ನಮ್ಮ ಅಪ್ಪದು ಮ್ಯಾಟ್ ಹೇಳಾದ್ಮೇಲೆ ನಾನು ಈ ಗಾಡಿದು ನೆಕ್ಸ್ಟ್ ವೀಡಿಯೋದು ರಿವ್ಯೂ ಮಾಡ್ತೀನಿ. ಇದು ಬಂದ್ಬಿಟ್ಟು ಇದು ಕೀ ಎಲ್ಲ ಇದು ರಿಮೋಟು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಕೀ ಇರಲ್ಲ, ಈ ಥರ ಇರುತ್ತೆ ಸಿಸ್ಟಮ್. चीटिंग करता है तू, चीटिंग करता है तू. ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಫಸ್ಟ್ ಆಫ್ ಆಲ್ ಇದರಲ್ಲಿ ಫ್ಯೂಲ್ ಇಲ್ಲ, 2 ಪಾಯಿಂಟ್ ಇದೆ. ಫ್ಯೂಲ್ ಅಪ್ ಮಾಡಿಸ್ಕೊಂಡು ವೀಡಿಯೋ ಮಾಡೋಣ. ಫ್ಯೂಲ್ ಅಪ್ ಮಾಡಿಸ್ಕೊಂತೀನಿ ಫಸ್ಟು. ಇಲ್ಲ ಒಂದು ಸೀನ್ ಆಗ್ಬಿಟ್ಟೈತೆ ಗೈಸ್, ಪೆಟ್ರೋಲ್ ಪಂಪೇ ಕ್ಲೋಸ್ ಆಗ್ಬಿಟ್ಟೈತೆ. ಯಾಕೋ 2 ವಾರದಿಂದ ತೆಗಿತಾನೆ ಇಲ್ಲ ಇದು, ಯಾಕಂತ ಗೊತ್ತಿಲ್ಲ. ರೈಡ್ಗೆ ಹುಷಾರಿಲ್ಲಂಗೆ ಆಗಿತ್ತು. ಡ್ರಿಂಕ್ಸು ಮಾಡೋರು ಅಷ್ಟೊಂದೇನಿಲ್ಲ. ದಿವಸಕ್ಕೆ ನಾನು ಕರೆಕ್ಟಾಗಿ ಹೇಳ್ಬಿಡ್ತೀನಿ, ದಿವಸಕ್ಕೆ 1 ಕ್ವಾರ್ಟರ್ ಕುಡಿತಿದ್ರು ಗೈಸ್. ಸಿಗರೇಟ್ ಮಾತ್ರ 1 ಪ್ಯಾಕ್ ಬೇಕಿತ್ತು. ಅದು ಇದ್ದಕ್ಕಿದ್ದಂಗೆ ಹುಷಾರಿಲ್ದಂಗೆ ಬಂತು. ತಲೆನೋವು ಅಂತ ಇದ್ರು. ಅಲ್ಲಿ ಕೆಲಸದ ಹತ್ರ ಕೆಲಸ ಬೇರೆ ಮಾಡಿದ್ರ, ಅದು ಬಗ್ಬಿಟ್ಟು ಚೇಂಬರ್ ಹತ್ರ ಯಾರು ಕೆಲಸದವ್ರು ಇರಲಿಲ್ಲ ಅಂದ್ಬಿಟ್ಟು. ಆ್ಯಕ್ಚುಲಿ ನಮ್ಮಪ್ಪ ಬಿಲ್ಡಿಂಗ್ ಕಾಂಟ್ರಾಕ್ಟರು, ಸರಿ ಬಿಡು, ಯಾರು ಕೆಲಸದವ್ರು ಇರಲಿಲ್ಲ ಅಂದ್ಬಿಟ್ಟು ನಮ್ಮಪ್ಪನೇ ಮಾಡಿದ್ರು. ಇನ್ನು ಅದಕ್ಕೆ ಆಗೋಯ್ತು ಅಂದ್ಬಿಟ್ಟು ನಮ್ಮಪ್ಪನೇ ಮಾಡಿದ್ರು. ಅದು ಬಗ್ಗಿ ಮಾಡಿದ್ದಕ್ಕೆ ಅದು ತಲೆಗೆ ಜಾಸ್ತಿ ದಿವಸ ಆಗಿತ್ತು. ಆದರೂ ಕೆಲಸ ಮಾಡಪ್ಪ, ಅದರಿಂದ ಅದು ಎಲ್ಲ ತಲೆಗೆ ಪ್ರೆಷರ್ ಬಿದ್ದು ತಲೆನೋವು ಅಂತ ಒಂದು 3 ದಿವಸದಿಂದ ಹೇಳ್ತಾಯಿದ್ರು. ಸರಿ ಅಂದ್ಬಿಟ್ಟು ಹುಷಾರಿಲ್ಲ ಅಂದ್ಬಿಟ್ಟು ಮತ್ತೆ ಹುಷಾರಿಲ್ದಂಗೆ ಆಯಿತು. ಮತ್ತೆ ಟ್ಯಾಬ್ಲೆಟ್ಸ್ ಎಲ್ಲ ಅದು ತೊಗೊಂಡಿದ್ದಕ್ಕೆ ಸರೋದ್ರು. ಮತ್ತೆ ಏನಾಯ್ತು ಅಂದರೆ ಮತ್ತೆ ಅದೇ ಸೇಮು ಹುಷಾರಿಲ್ದಂಗೆ ಆಯ್ತು ಅಂದ್ಬಿಟ್ಟು ಮತ್ತೆ ಟ್ಯಾಬ್ಲೆಟ್ ಹಾಕಿದ್ರೆ ಮತ್ತೆ ಅದು ಹೋಗಿಲ್ಲ. ಆಯ್ತು ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗಿ ತೋರಿಸಿದ್ರೆ ಈ ಥರ ಸನೇರ ಕರ್ಕೊಂಡೋಗಿ ಅಂದ್ಬಿಟ್ಟು ಕೊಮ್ಗಟ್ಟ ಹತ್ರ ಒಂದು ಸನೇರ ಇದೆ. ಸರಿ ಅಂದ್ಬಿಟ್ಟು ಅಲ್ಲಿಗೆ ಹೋಗಿ ಕೊಮ್ಗಟ್ಟಾಗಿ ಹೋದರೆ ಅಲ್ಲಿ ಅಡ್ಮಿಟ್ ಮಾಡಿಕೊಂಡ್ರು. ಅವ್ರು ಏನಂದರು, ಆಗುತ್ತೆ ಅದು ಇದು ಆಗುತ್ತೆ ಅಂದ್ಬಿಟ್ಟು ಚೆನ್ನಾಗಿತ್ತು. ಗ್ಲೂಕೋಸ್ ಎಲ್ಲ ಹತ್ತಿಸಿದ್ರು. ಏನಾಯಿತು, ಮಾತ್ರೆ ಹಾಕ್ಕೊಂಡ್ರಲ್ಲ, ತಲೆನೋವು ಅಂದ್ಬಿಟ್ಟು ನಮ್ಮ ಮನೆ ಈಚೆ ಕೂತ್ಕೊಂಡಿದ್ರು. ಈಚೆ ಕೂತು ಸಾಯಂಕಾಲ ಒಂದು 6 ಗಂಟೆ ಟೈಮಲ್ಲಿ ಈಚೆ ಕೂತ್ಕೊಂಡು ಎಲ್ಲರೂ ಮಾತಾಡ್ತಾ ಇದ್ವಿ. ಸುಮ್ಮನೆ ಹಂಗೆ ತಮಾಷೆ ಅದು ಇದು ಮಾತಾಡ್ಕೊಂಡು ಇದ್ವಿ. ಇದ್ದಕ್ಕಿದ್ದಂಗೆ ಹಂಗೆ ಯಾಕೋ ಒಂಥರ ಆಯ್ತೈತೆ ಅಂದ್ಬಿಟ್ಟು ಎದ್ದು ನಿಂತ್ಕೊಂಡ್ಬಿಟ್ಟು ಸಡನ್ನಾಗಿ ಎದ್ದು ನಿಂತ್ಕೊಂಡಿದ್ದ ತಕ್ಷಣ ನನಗೆ ತಲೆ ತಿರುಗ್ತೈತೆ ಅಂದ್ಬಿಟ್ಟು ಬಿದ್ದೋಯ್ತವ್ರೆ. ಸಡನ್ನಾಗಿ ಇಟ್ಕೊಂಡು ಗ್ಲೂಕೋಸ್ ಪೌಡ್ರ್ ಇತ್ತು, ಗ್ಲೂಕೋಸು ಕುಡಿಸಿ ಮತ್ತೆ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ವಿ. ಹೆಂಗೋ ನಮ್ಮ ಮನೆ ಹಿಂದೆ ಒಂದು ಅಣ್ಣ ಇತ್ತು, ಅಣ್ಣ ಊಬರ್ ಓಡಿಸುತ್ತೆ ಗಾಡಿ. ಹೆಂಗೋ ಆ ಅಣ್ಣ ಸಡನ್ನಾಗಿ ಊಬರಲ್ಲೇ ಇತ್ತು ಅಂದ್ಬಿಟ್ಟು ಹೆಂಗೋ ಆ ಅಣ್ಣ ಕರ್ಕೊಂಡೋಗಿ ಬಿಡ್ತು ಪಾಪ.
ಅವನ್ನ ಬಿಟ್ಟು ಮತ್ತೆ ಓಕೆ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಎಲ್ಲ ಆಯ್ತು ಅಂದ್ಬಿಟ್ಟು ಅಡ್ಮಿಟ್ ಮಾಡಿದ್ವಿ. ಎಲ್ಲ ಆಯ್ತು, ಅಡ್ಮಿಟ್ ಮಾಡಬೇಕು, ಒಂದು 3 ದಿವಸ ಸರೋಗುತ್ತೆ ಅಂತ ಸರಿ ಅಂದ್ಬಿಟ್ಟು ಮತ್ತೆ ಅವಾಗ ಗ್ಲೂಕೋಸ್ ಹಾಕಿದ್ದಕ್ಕೆ ಎಲ್ಲ ಸರೋಗಿ ಚೆನ್ನಾಗಿ ಇದ್ದರು. ನಮ್ಮಮ್ಮ ಹೆವಿ ಸೀರಿಯಸ್ ಮಾಡ್ಕೊಂಬಿಟ್ರು, ಎದ್ಕೊಂಬಿಟ್ಟವ್ರು ನಮ್ಮಮ್ಮ. ನಾನು ಧೈರ್ಯ ತುಂಬಿದೆ ಗುರು, ಹೇಳ್ದಷ್ಟು ಹೇಳಿದೆ. ಏನಾಗಲ್ಲ ಬಿಡಮ್ಮ, ಸರೋಗುತ್ತೆ, ಅವೆಲ್ಲ ನಾರ್ಮಲ್ಲು ಅಂತ ಹೇಳಿದೆ. ನಮ್ಮಮ್ಮ ಹೆವಿ ಟೆನ್ಷನ್ ತೊಗೊತಾಯಿದ್ರು. ಅದು ಡಾಕ್ಟ್ರ್ ಏನು ಹೇಳಿದ್ರು ನನಗೂ ಗೊತ್ತಿಲ್ಲ ಇನ್ನೀ ಗಂಟ. ಏನು ನಮ್ಮಮ್ಮಗೆ ಹೇಳಿದ್ರೆ ನಮ್ಮಮ್ಮ ಏನು ಹೇಳಿದ್ರು ಹೇಳ್ತಾ ಇಲ್ಲ. ಇವಾಗ ಫುಲ್ಲು ಎದ್ರುಕೊಂಡು ಅಳ್ತಾನೆ ಇದ್ದಾರೆ. ಪ್ರೆಸೆಂಟ್ ಇವಾಗೂ ಅಷ್ಟೇ ಫುಲ್ಲು ಬೇಜಾರಲ್ಲೇ ಇದ್ದಾರೆ. ಏನು ಹೇಳಿದ್ರು ನನಗೂ ಅದೇ ಪರಿಸ್ಥಿತಿಗೆ ಸುಮ್ಮನೆ ಅದೇ ಬೇಜಾರಲ್ಲಿ ಕೂತ್ರೆ ಏನು ಆಗಲ್ಲ. ಇವಾಗ ಏನೋ ಒಂದು ಮಾಡಬೇಕು, ಮುಂದಕ್ಕೆ ಏನಂತ ಯೋಚನೆ ಮಾಡಬೇಕು. ಆ ಬೇಜಾರು ಇರುತ್ತೆ, ಏನಪ್ಪ ಇವನು ಹಿಂಗೆ ಮರ್ತೋಯ್ತಾನೆ ಅಂತ ಅನ್ಕೋಬೇಡಿ. ನನಗೂ ಆ ಬೇಜಾರಿದೆ, ನನಗೂ ಆ ನೋವು ಏನಂತ ಗೊತ್ತಾಯ್ತಾ ಇದೆ. ಬಟ್ ನಾನು ಹೇಳ್ಕೊತ ಇಲ್ಲ, ಆ ಥರ ಹೇಳ್ಕೊಬಾರ್ದು ಗೈಸ್ ಯಾರಿಗೂ. ನಾನು ಊಟ ನೋಡಿದ್ದೀನಿ ನೋಡಿ. ಮತ್ತೆ ಅಲ್ಲಿ ಅಡ್ಮಿಟ್ ಆಗಿದ್ದಕ್ಕೆ ಗ್ಲೂಕೋಸ್ ಆಗಿ ಎಲ್ಲ ಸರೋದ್ರು. ಮತ್ತು ಒಂದು ಬೆಡ್ಡಿಗೆ ಆಮೇಲೆ ಮತ್ತೆ ಒಂದು 2 ದಿವಸ ಆದಮೇಲೆ ಹೆವಿ ತಲೆನೋವು ಸ್ಟಾರ್ಟ್ ಆಗ್ಬಿಟ್ಟು ಮತ್ತೆ ಇಂಜೆಕ್ಷನ್ ಎಲ್ಲ ಕೊಟ್ಬಿಟ್ಟು ICU ಕಟ್ಟಾಕಿದ್ರು, ಕಾಲು ಕೈ ಕಟ್ಟಾಕಿದ್ರು. ಎಲ್ಲ ಇದುಳಿಸ್ತವ್ರೆ. ಯಾರು ಇಟ್ಕೊಂಡ್ರು 10 ಜನ ಹಿಡಿದಿದ್ದೀವಿ. ಬಿಡ್ರಿ ಅಂತ ಜೋರಾಗಿ ಕಿರ್ಚ್ಬಿಟ್ಟು ICU ಎಲ್ಲ ಕಟ್ಟಾಕಿ ಆಮೇಲೆ ಸುಮ್ಮನೆ ಆದರು. ಮತ್ತೆ 2 ದಿವಸ ಮೇಲೆ ಫುಲ್ಲು ಜ್ಞಾನ ತಪ್ಪಿಟ್ಟಿದ್ದಾರೆ. ಒಂದು ದಿವಸ ಫುಲ್ಲು, ಮತ್ತು ನಾಳೆ ಸಾಯಂಕಾಲ ಗಂಟ ಟೋಟಲ್ 2 ದಿವಸ ಜ್ಞಾನ ತಪ್ಪಿದ್ರು. ಮತ್ತು 3ನೇ ದಿವಸಕ್ಕೆ ಸ್ವಲ್ಪ ರಿಲೀಫ್ ಆದವು. ನಮಗೆಲ್ಲ ಫುಲ್ಲು ಒಂಥರ ಖುಷಿ ಆಯಿತು, ಯಾಕಂದರೆ ಮಾತಾಡ್ತವ್ರೆ ಅಂದ್ಬಿಟ್ಟು ಕಣ್ಣು ಬಿಟ್ಬಿಟ್ಟು ನಮ್ಮ ಅಕ್ಕನ ಜೊತೆ ಎಲ್ಲ ಮಾತಾಡಿಸಿದ್ರು, ನನ್ನ ಜೊತೆ ಎಲ್ಲ ಮಾತಾಡಿಸಿದ್ರು, ಅಮ್ಮ ಜೊತೆ ಎಲ್ಲ ಮಾತಾಡಿಸಿದ್ರು. ಆಮೇಲೆ ಮತ್ತೆ ಅದೇ ಅವಾಗನೂ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಇನ್ನೂ ಸೀರಿಯಸ್ ಆಗಿ ಇವ್ರಿಗೆ ಇಂಟಿಲೇಟರ್ ಪೈಪ್ ಹಾಕಬೇಕು ಅಂದರು. ಅದು ಹಾಕೋವಾಗ ಏನಂದ್ರೆ ಚಾನ್ಸ್ ಇಲ್ಲ, ಹೇಳೋಕ್ಕಾಗಲ್ಲ. ಹಾಕೋವಾಗಾದರೂ ತಿರೋಗ್ಬೋದು, ತೆಗಿಬೇಕಾದ್ರೂ ತಿರೋಗ್ಬೋದು. ಯಾಕಂದರೆ ಅವ್ರಿಗೆ ಇವಾಗ ಹಾರ್ಟ್ ಬೀಟು ಸ್ವಲ್ಪ ಕಮ್ಮಿ ಇದೆ, ಅಂದರೆ ಹಾರ್ಟ್ ಬೀಟ್ ಓಡ್ತಾ ಇಲ್ಲ ಅಂದರು. ಅದು ಚಾರ್ಜ್ ಆಗುತ್ತೆ ಜಾಸ್ತಿ ಅಂದರು. ಲೈಕ್ ಡೇಗೆ 80,000 1 lakh ಗಂಟ ಆಗುತ್ತೆ, ಹೇಳೋಕ್ಕಾಗಲ್ಲ ಅಂದರು. ಇನ್ನೇನು ಗುರು ಪ್ರಯೋಜನ? ಹಾಕಿದ್ರು ತಿರೋಗೋ ಚಾನ್ಸ್ ಇರುತ್ತೆ, ತೆಗೆದ್ರು ತಿರೋಗೋ ಚಾನ್ಸ್ ಇರುತ್ತೆ ಅಂದರೆ ಏನು ತಿಕ್ ಸುಮ್ಮನೆ. ಅದಕ್ಕಂತಲೇ ಅಲ್ಲಿ ಹಾಸ್ಪಿಟ್ಲ್ ಬೇಡ ಅಂದಕ್ಕೆ ನಮ್ಮ ಫ್ರೆಂಡ್ಸು ಹೇಳಿದೆ. ಆ್ಯಕ್ಚುಲಿ ಹಾಸ್ಪಿಟ್ಲು ಬೇಡ ಹಾಕೊಂಡ್ರು, ಬೇರೆ ಹಾಸ್ಪಿಟ್ಲ್ ತೋರಿಸು ಅಂತ ಫ್ರೆಂಡ್ಸ್ ಮಾತಾಡ್ಕೊಂಡು ಫುಲ್ಲು ಸೀರಿಯಸ್ ಆಗಿಲ್ಲವ್ರೆ. ಉಸಿರಾಡ್ತಾ ಇದ್ದಾರೆ ಫುಲ್ಲೂ, ಒಂಥರ ಫುಲ್ಲು ಉಸಿರಾಡ್ತವ್ರೆ, ಉಸಿರಾಡೋಕ್ಕೂ ಆಯ್ತಾಯಿಲ್ಲ. ಆಂಬುಲೆನ್ಸಲ್ಲಿ ಮತ್ತು ಇದು ವಿಕ್ಟೋರಿಯಾ ಕರ್ಕೊಂಡು ಹೋದ್ವಿ. ಅವರು ಫೈಲ್ಸ್ ಎಲ್ಲ ನೋಡಿ, ಸ್ಕ್ಯಾನ್ ರಿಪೋರ್ಟ್ಸ್ ಎಲ್ಲ ನೋಡಿ ಒಂದೇ ಮಾತಾಡಿದ್ರು, ಗುರು ಉಳಿಯೋ ಚಾನ್ಸ್ ಇಲ್ಲ. ಇದ್ದರೆ ಒಂದು 2 ಅವರ್ ಇರ್ತಾರಷ್ಟೇ, ಹಿಂಗೆ ಹೇಳ್ಬಿಟ್ರು. ಬೇಜಾರಾಯಿತು ಯಪ್ಪ. ಏನೇನೋ ಆ ಸೆಕೆಂಡಿಗೆ ಏನೇನೋ ಯೋಚನೆ ಬಂದ್ಬಿಡ್ತು. ಇನ್ನು ಮುಂದಕ್ಕೆ ಯಾರು ಏನು, ನಮಗೆಲ್ಲ ಈ ಥರ ಎಲ್ಲ ಚೆನ್ನಾಗಿ ನೋಡ್ಕೊಂಡ್ರು, ನಮ್ಗೆ ಇನ್ಯಾರೂ ಇಲ್ಲ ಮನೇಲಿ. ಇನ್ನು ದುಡಿಯೋರು ನಮ್ಮ ಅಪ್ಪನೇ ಇದ್ರು ಗುರು. ಹೇಳ್ಬೇಕು, ನಮ್ಮ ಅಪ್ಪನ ಯಾರಿಗೂ ಏನು ಕಮ್ಮಿ ಮಾಡಿಲ್ಲ ನಮ್ಮ ಮನೇಲಿ. ನನಗೂ ಒಂಥರ ಬೇಜಾರಾಯ್ತಾಯಿತ್ತು ಗೈಸ್ ಮನೇಲಿ ಕೂತಿ. ಆಯಿತು ವೀಡಿಯೋ ಆದರೂ ಮಾಡೋಣ, ಏನು ಮಾಡ್ತೀನಿ ಅಂದ್ಬಿಟ್ಟು ವೀಡಿಯೋ ಆದರೂ ಸ್ಟಾರ್ಟ್ ಮಾಡಿದೆ. ಅದಕ್ಕೇ ಏನಾಯ್ತದ ಆಗಲಿ ಅಂದ್ಬಿಟ್ಟು ನೈಟು 2:15 ತಿರೋದ್ರು, 25ನೇ ತಾರೀಕು. ಮತ್ತು ಆಯ್ತು ಅಂದ್ಬಿಟ್ಟು 5 ಗಂಟೆಗೆ ಮನೆ ಹತ್ರಕ್ಕೆ ಬಾಡಿ ಕರ್ಕೊಂಬಂದು ಎಲ್ಲ ಪೂಜೆ ಎಲ್ಲ ಆಯಿತು. ಮತ್ತು ಮೊನ್ನೆ ಸಾಯಂಕಾಲ 4 ಗಂಟೆಗೆ ಮಣ್ಣು ಮಾಡಿದ್ವಿ. ಎಲ್ಲರೂ ಊರಿಂದ ಎಲ್ಲರೂ ಬಂದಿದ್ದರು. ಯಾರು ಆಗಿ ಬರೋಲ್ಲ ಗೈಸ್, ನಾನು ಹೇಳ್ತಾ ಇದ್ದೀನಿ, ಯಾರು ಆಗಿ ಬರೋಲ್ಲ. ಫ್ಯಾಮ್ಲಿ ಅಂತ ಬಂದರೆ ಒಂದು 5-6 ಜನ, ಫ್ರೆಂಡ್ಸ್ ಅಂತ ಬಂದರೆ ಎಲ್ಲರೂ ಗೈಸ್. ಫ್ರೆಂಡ್ಸು ನಾನು ಏನು ಹೇಳ್ತಾಯಿಲ್ಲ, ಫ್ರೆಂಡ್ಸ್ ಬಂದರೆ ಎಲ್ಲರೂ ಬರ್ತಾರೆ. ಫ್ಯಾಮ್ಲಿಯಲ್ಲಿ ಹೇಳ್ತಾಯಿದ್ದೀನಿ 5-6 ಜನ ಅಷ್ಟೇ ಆಗ್ಬರೋದು, ಇನ್ಯಾರೂ ಬರೋಲ್ಲ. ಅಷ್ಟಕ್ಕಷ್ಟೇ ಎಲ್ಲರೂ. ಚೆನ್ನಾಗಿರುವಾಗ ಮಾತ್ರ ಬರೋರು, ಕಷ್ಟದಲ್ಲಿರುವಾಗ ಯಾವನು ಏನೂ ಬರೋಲ್ಲ. ಹೆಂಗಿದೀವಿ ಅಂತಲೂ ಕೇಳೋಕೆ ನೋಡೋಲ್ಲ, ಫೋನು ಮಾಡಲ್ಲ. ಯಾವನು ಹೆಂಗಿದ್ದಾನೆ ಎತ್ತ ಅಂತ ಏನೂ ಮಾಡಲ್ಲ. ಅದು Z900 ಐತೈತೆ ನೋಡಿ, ಚೆನ್ನಾಗಿದೆ ಗಾಡಿ. ಕೇಳೋಣ ಒಂದು ರೌಂಡು. ಬೆಳಗ್ಗೆ ಸುಮ್ಮನೆ ನಿಂತಿಕ್ಕೆ ನಂಗೆ ಓಡ್ಸೋಕ್ಕೆ ಬರಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಈ ಗಾಡಿದು ರಿವ್ಯೂ ಕೊಡ್ತೀನಿ. ನನ್ನ ಹತ್ರ ಇವಾಗ ಕ್ಯಾಮ್ರಾನೂ ಇಲ್ಲ ಗೈಸ್. ಏನಂದ್ರು ಫೋನಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ, ಮಿರರಲ್ಲೇ ನೋಡಿ ಗೊತ್ತಾಗುತ್ತೆ. ಫೋನಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಇನ್ನು ಇದು ಆ್ಯಕ್ಚುಲಿ ಚೆನ್ನಾಗಿರೋ ಸ್ಟ್ಯಾಂಡ್ ಅಂತ ಬಂದರೆ ಇದೈತೆ. ಸ್ಟ್ಯಾಂಡಿಗೆ ತೋರಿಸ್ತೀನಿ ರೀ.
ಸ್ಟ್ಯಾಂಡ್ ಅಂತ ಬಂದರೆ ಇದೈತೆ, ಅದು ಇದು ನಂದಲ್ಲ, ನಮ್ಮ ಫ್ರೆಂಡ್ ಕೊಟ್ಟಿರೋದು ನನಗೆ. ನೀನು ವೀಡಿಯೋ ಮಾಡ್ಕೋ, ನನ್ನ ಹತ್ರ ಬಿದ್ದು ವೇಸ್ಟ್ ಇದು, ನಿನ್ಗೆ ಯೂಸ್ ಆಗುತ್ತಂತ ನನಗೆ ಕೊಟ್ಟವನೆ. ಹೆಂಗಿದೆ ಇದು, ಲೈಕ್ ಇದು ಸ್ಟ್ಯಾಂಡು ಮತ್ತು ಇದು ಸೆಲ್ಫಿ ಸ್ಟಿಕ್ಕು, ಮತ್ತು ಇದನ್ನು ಕ್ಲೋಸು ಮಾಡ್ಕೊಂಡು ಈ ಥರ ಮಾಡ್ಬೋದು ವೀಡಿಯೋ. ಇದು ಪ್ರೆಸ್ ಮಾಡಿದರೆ ಲಾಂಗ್ ಪ್ರೆಸ್ಸು, ಇದು ಯೂಟ್ಯೂಬ್ ಅಂತೀನಿ, ಬ್ಲೂಟೂತು ಕನೆಕ್ಟ್ ಆಗುತ್ತೆ. ಮತ್ತು ಇದು ಹಿಂಗೆ ಇದು ವಯರ್ ಏನಿರಲ್ಲ, ಹಿಂಗೆ ಪ್ರೆಸ್ ಮಾಡಿದರೆ ಬ್ಲೂಟೂತ್ ಕನೆಕ್ಟ್ ಆಗುತ್ತೆ ಫೋನಿಗೆ. ಹಿಂಗೆ ಫೋಟೋ ವೀಡಿಯೋ ಏನೋ ಮಾಡ್ಬೇಕಂದ್ರೆ ಪ್ರೆಸ್ ಮಾಡಿಕೊಂಡ್ರೆ ಆಯಿತು. ಎಲ್ಲ ಆಗಿತ್ತು ನಮ್ಮಪ್ಪಗೆ. ಏನು ಮಾಡೋಣ, ಅದೇ ಬೇಜಾರಲ್ಲಿ ಕೂತಿದ್ರು ತಲೆನೋವು ಸುಮ್ಮನೆ. ನನ್ನ ವೀಡಿಯೋನೂ ಸ್ವಲ್ಪ ಶೇರು, ಸಬ್ಸ್ಕ್ರೈಬು, ಲೈಕು ಮಾಡಿ ಗಾಯ್ಸ್. ಏನಂದರೆ ನಂಗೆ ಮೋಟಿವೇಶನ್ ಸಿಗುತ್ತೆ. ನಾನು ಸತಿ ಹೇಳ್ತಾ ಇದ್ದೀನಿ, ಯಾಕಂದ್ರೆ ನನಗೂ ವೀಡಿಯೋ ಮಾಡಬೇಕು ಅಂತ ಒಂದು ಇದಿರುತ್ತೆ, ಏನೋ ಒಂಥರ ಆಗ್ಬೋದು. ಸುಮ್ಮನೆ ನಾನು ವೀಡಿಯೋ ಮಾಡಿ ವ್ಯೂಸ್ ಬಂದಂಗೆ ಸುಮ್ಮನೆ ಏಂತಿ ಗಾಯ್ಸ್, ಸುಮ್ಮನೆ ಏನೋ ಎಡಿಟಿಂಗ್ ಅಷ್ಟು ಇಷ್ಟು ಮಾಡ್ತೀನಿ. ನನಗೂ ಎಡಿಟಿಂಗ್ ಮಾಡೋಕ್ಕೂ ಬರಲ್ಲ. ಆಯಿತು, ಆಮೇಲೆ ಸುಮ್ಮನೆ ಅಷ್ಟಕ್ಕಷ್ಟೇ ಎಡಿಟಿಂಗು. ನೀವು ನೋಡ್ತಾ ಇದ್ರೆ ತಾನೇ. ಹೆಲ್ಮೆಟ್ ಹೆವಿ ದೊಡ್ಡದಾಗ್ಬಿಟ್ಟೈತೆ ಗೈಸ್, ಸ್ವಲ್ಪ ಚಿಕ್ಕದು ಹೋಯ್ತಾ ಇದ್ರೆ ಅಲ್ಲಾಡೋದು, ಕೆಳಗೆ ಬಂದ್ಬಿಡೋದು ಮುಂದೆ ಫೋನ್ ಬರೋಕ್ಕೆ. ಬನ್ನಿ ಗೈಸ್, ನಮ್ಮ ಫ್ರೆಂಡ್ ಮನೆಗೆ ಹೋಗೋಣ. ಅಮ್ಮೋರಿಯ ನಾಯಿ ಬೇರೆ ಸಾಕ್ಬಿಟ್ಟವನೇ. ಇವ್ನ ಯಾವನ ಸೆಡೆ ನನ್ನ ಮಗ. ಇದೇನು ಕಾಲಿನ ಮುಗಿತೈತೆ, ಕೈ ಮುಚ್ಚು ಬನ್ನಿ. ಏನು ಒಂದು ಬೈಕಲ್ಲಿ ಯಾವುದು ಡಿಯೋ ಅವನೇ ಗಾಯ್ಸ್. ನೋಡೋದಕ್ಕೆ ಗಂಡಸ್ತರ ಇದ್ದೀರಾ ನೀವು, ಗಂಡಸೇನಾ? ನೋಡು ನಾಳೆ ಬತ್ತಿಯ ವಿಡಿಯೋದಲ್ಲಿ ರೀಲ್ಸ್ ಮಾಡ್ತಾ ಇದ್ದ, ಡಿಸ್ಟರ್ಬ್ ಮಾಡಿದ್ದೀನಿ ಗೈಸ್, ಬೇಜಾರಾಯ್ತಿತ್ತು ನಂಗೆ. ಲೈಫಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಇಲ್ಲ, ಸೆಕೆಂಡ್ ಇಂಪಾರ್ಟೆಂಟ್ ಇಲ್ಲ, ಲೈಫಲ್ಲಿ ಥರ್ಡ್ ಇಂಪಾರ್ಟೆಂಟ್. खत्म, बाय बाय, टाटा, गुड बाय, गया.